ವೀಕ್ಷಕರೇ, ಇದು ಬೆಂಗಳೂರು ಜಲಮಂಡಳಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಏನಾಗ್ತಾ ಇದೆ ಜಲಮಂಡಳಿಯಲ್ಲಿ, ಬೆಂಗಳೂರಿನ ಒಂದು ಜಲಮಂಡಳಿ ಏನಿದೆ ಅದರಲ್ಲಿ ಏನಾಗ್ತಾ ಇದೆ, ಇನ್ನು ಮೇಲೆ ಜಲಮಂಡಳಿಗೆ ಲಗ್ಗೆ ಇಡುತ್ತಾ ಖಾಸಗೀಕರಣ ಅಂತ ಹೇಳ್ತಾ ಇದೆ. ಖಾಸಗೀಕರಣದ ಒಂದು ಗುಮ್ಮ ಲಗ್ಗೆ ಇಡುತ್ತಾ ಜಲಮಂಡಳಿಗೆ ಖಾಸಗೀಕರಣ ಆಗುತ್ತಾ, ಖಾಸಗಿ ಇಂಜಿನಿಯರ್ಗಳ ಒಂದು ನೇಮಕಕ್ಕೆ ಜಲಮಂಡಳಿ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಹೊರಗುತ್ತಿಗೆ ಆಧಾರದ ಮೇಲೆ AE ನೇಮಕ ಮಾಡಿಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಜಲಮಂಡಳಿಗೆ ಖಾಸಗಿ ಇಂಜಿನಿಯರ್ಗಳ ಒಂದು ನೇಮಕಕ್ಕೆ ಯತ್ನ ನಡೀತಾ ಇದೆ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ 60 ಇಂಜಿನಿಯರ್ಗಳ ನೇಮಕಕ್ಕೆ ಟೆಂಡರನ್ನು ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಲಮಂಡಳಿಯ ಒಂದು ಟೆಂಡರ್ ಹಿಂದೆ ಇದೆಯಾ ಒಂದು ಖಾಸಗಿ ಮಾಫಿಯಾ ಎನ್ನುವಂಥ ಒಂದು ಪ್ರಶ್ನೆ. 60 AE ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೊದಲ ಬಾರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಇಂಜಿನಿಯರ್ಗಳ ನೇಮಕ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ನಿರ್ಧಾರಕ್ಕೆ ಮಂಡಳಿಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಖಾಸಗಿ ಇಂಜಿನಿಯರ್ಗಳ ಒಂದು ನೇಮಕ ಆಗಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ JE ಮತ್ತು AEಗಳ ಒಂದು ನೇಮಕ ಆಗ್ತಾ ಇದೆ ಅಂತ. ಇಂಜಿನಿಯರ್ಗಳ ಒಂದು ಕೊರತೆ ನೆಪವೊಡ್ಡಿ AE ಮತ್ತು JEಗಳ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರಾ ಅಂತ. ಯಾವ ಇಲಾಖೆಗಳಲ್ಲೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ JE ಮತ್ತು AEಗಳ ಒಂದು ನೇಮಕ ಇಲ್ಲ, ಮಾಡ್ಕೊಳ್ಳೋದಿಲ್ಲ. ಇಂಜಿನಿಯರ್ ಅಗತ್ಯ ಇದ್ದರೆ ಎರವಲು ಆಧಾರದ ಮೇಲೆ ನೇಮಕಾತಿ ಪದ್ಧತಿಯನ್ನು ಮಾಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಆದರೆ ಜಲಮಂಡಳಿ ನಾಮ ಮಾರ್ಗದಲ್ಲಿ ಅಥವಾ ವಾಮ ಮಾರ್ಗದಲ್ಲಿ AE ಮತ್ತು JEಗಳನ್ನು ತೆಗೆದುಕೊಳ್ತಾ ಇದೆ. ನಾಮ ವಾಮ ಎರಡೂ ಒಂದೇ. ಹಿಂಗೆ ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಜಲಮಂಡಳಿ ಕಡೆ ಒಂದು ಸ್ವಲ್ಪ ನೀವು ಗಮನವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ನಡೀತಾ ಇರೋ ಒಂದು ಕರ್ಮಕಾಂಡಕ್ಕೆ ಕೂಡಲೇ ಕಡಿವಾಣವನ್ನು ಹಾಕಬೇಕು. ನೋಡಬೇಕು ನೀವು, ಖಾಸಗಿ ಒಂದು ಕಪಿಮುಷ್ಟಿಗೆ ಸಿಲುಕ್ತಾ ಇದೆಯಾ ಈ ಜಲಮಂಡಳಿ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಾಯಂ ನೇಮಕಾತಿ ಪ್ರಕ್ರಿಯೆಯನ್ನು ಕೈಬಿಟ್ಟು ಖಾಸಗಿ ಇಂಜಿನಿಯರ್ಗಳ ಒಂದು ಮೊರೆ ಹೋದ್ರ, ನೇಮಕವನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧವಾದ್ರ? ನಿಯಮದ ಪ್ರಕಾರ ಗ್ರೂಪ್ 3 ಮತ್ತು 4 ಔಟ್ ಸ್ಕೋರ್ಸ್ ಏನಿದೆ ಅದರ ಪ್ರಕಾರ ಮಾಡಬೇಕು. ಗ್ರೂಪ್ 1 ಮತ್ತು ಗ್ರೂಪ್ 2 ಹೊರಗುತ್ತಿಗೆ ನೇಮಕಾತಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಿಯಮ ಮೀರಿ ಆಯಕಟ್ಟಿನ ಹುದ್ದೆಗಳಿಗೆ ಔಟ್ಸೋರ್ಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗ್ತಾ ಇದೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಜಲಮಂಡಳಿಯಲ್ಲಿ ಏನಾಗ್ತಾ ಇದೆ, ಒಂದು ದೊಡ್ಡ ಮಟ್ಟದ ಹಗರಣ ಕೂಡ ಆಗ್ತಾ ಇದೆ ಅನ್ನುವಂಥ ಅನುಮಾನ ಹುಟ್ಟಾಗ್ತಾ ಇದೆ. ಯಾಕೆ ನೀವು ಖಾಸಗಿ ಇಂಜಿನಿಯರ್ಗಳ ಒಂದು ಮೊರೆಯನ್ನು ಹೋಗ್ತಾ ಇದ್ದೀರಿ? ಅಧ್ಯಕ್ಷ ಆಗಿರುವಂತಹ ರಾಮ್ ಪ್ರಸಾದ್ ಮೋಹನ್ ಅವರು ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ? ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ಆಗಿರಲಿಲ್ಲ, ನೇಮಕ ಆಗಿರಲಿಲ್ಲ. BWSS ಏನಿದೆ ಬೆಂಗಳೂರು ಜಲಮಂಡಳಿ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ ಅದರಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಇಂಜಿನಿಯರ್ಗಳು JE ಮತ್ತು AEಗಳ ಒಂದು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ? ಹೊರಗುತ್ತಿಗೆ ಆಧಾರದ ಮೇಲೆ ಅಥವಾ ಖಾಸಗಿ ಒಂದು ಇಂಜಿನಿಯರ್ಗಳ ನೇಮಕಾತಿಯನ್ನು ಎಂದೂ ಕೂಡ ಮಾಡಿರಲಿಲ್ಲ, ಯಾವ ಇಲಾಖೆಯಲ್ಲೂ ಕೂಡ ಈ ರೀತಿಯಾಗಿ ಮಾಡಲ್ಲ. ನೀವು ಯಾಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರಿ ಎನ್ನುವಂಥ ಒಂದು ಪ್ರಶ್ನೆಗಳು ಮೂಡುತ್ತಾ ಇದೆ. JE ಮತ್ತು AEಗಳ ಒಂದು ನೇಮಕಾತಿ ಯಾಕೆ ನೀವು ಸರ್ಕಾರದಿಂದ ನೇಮಿಸಬೇಕು, ಆದರೆ ನೀವು ಹೊರಗುತ್ತಿಗೆ ಆಧಾರದ ಮೇಲೆ ಯಾಕೆ ತಗೊಳ್ತಾ ಇದ್ರಿ? ಗ್ರೇಡ್ 1 ಅಂದರೆ ಗ್ರೂಪ್ 1 ಗ್ರೂಪ್ 2 ಅಂತ ಏನಿರುತ್ತೆ ಆ ದರ್ಜೆಯ ಒಂದು ಇಂಜಿನಿಯರ್ಗಳನ್ನು ನೀವು ಖಾಸಗೀಕರಣ ಮಾಡೋಕ್ಕಾಗೋದಿಲ್ಲ, ಖಾಸಗಿಯಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೊರಗುತ್ತಿಗೆ ಒಂದು ಆಧಾರದ ಮೇಲೆ ಈ ಒಂದು ಮಂಡಳಿಯಲ್ಲಿ 60 ಇಂಜಿನಿಯರ್ಗಳ ಒಂದು ನೇಮಕಕ್ಕಾಗಿ ಟೆಂಡರನ್ನು ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಲಮಂಡಳಿಯ ಒಂದು ಟೆಂಡರ್ ಹಿಂದೆ ಏನಾದರೂ ಖಾಸಗಿ ಮಾಫಿಯಾ ಅನ್ನುವಂಥದ್ದು ಏನಾದರೂ ಕೈವಾಡಿ ಇದೆ, ನಡೆಸ್ತಾ ಇದೆಯಾ? ಏನಾದರೂ ಇದರಲ್ಲಿಯೂ ಕೂಡ ಒಂದು ಗೋಲ್ಮಾಲ್ ನಡೆದಿದೆಯಾ? ಇದರ ಬಗ್ಗೆ ಸರ್ಕಾರ ಕೂಡ ಗಮನ ಕೊಡಬೇಕಾಗುತ್ತೆ. 60 AE ಮತ್ತು JEಗಳನ್ನು ತೆಗೆದುಕೊಳ್ತಾರೆ ಅಂತಂದರೆ ಇದು ಹೊರಗುತ್ತಿಗೆ ಆಧಾರದ ಮೇಲೆ ಇದು ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ? ಇವರಿಗೆ ಬೇಕಾದವ್ರನ್ನ ತೆಗೆದುಕೊಳ್ತಾರೋ ಅಥವಾ ಅನುಕೂಲ ಇರೋರನ್ನ ತೆಗೆದುಕೊಳ್ತಾರೋ ಅಥವಾ ಇವರಿಗೆ ಅನುಕೂಲ ಇರುವವರು ಯಾರನ್ನ ಹೇಳ್ತಾರೋ ಅವ್ರನ್ನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಈ ರೀತಿಯಾಗಿ ಏನಾದರೂ ಆದರೆ ನಿಜಕ್ಕೂ ಕೂಡ ಅಲ್ಲಿ ಮತ್ತೆ ಕೂಡ ಭ್ರಷ್ಟಾಚಾರ ಶುರುವಾಗುತ್ತೆ, ಅಕ್ರಮ ಆಗೇ ಆಗುತ್ತೆ. ಈ ರೀತಿಯಾಗಿ ಆದಾಗ ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡಾಗ ಅವರು ಆಡಿದ್ದೇ ಆಟ ಅನ್ನೋ ರೀತಿ ಆಗ್ಬಿಡುತ್ತೆ. ಈಗಾಗಲೇ ನಾವು ಸಾಕಷ್ಟು ನೋಡ್ತಾ ಇದ್ವಿ ಬೇರೆ ಬೇರೆ ಇಲಾಖೆಗಳಲ್ಲಿ ಏನಾಗ್ತಾ ಇದೆ ಅಂತೆ. ಹೀಗಾಗಿ ಮೊದಲ ಬಾರಿಗೆ ಹೊರಗುತ್ತಿಗೆ ಒಂದು ಆಧಾರದ ಮೇಲೆ ಇಂಜಿನಿಯರ್ಗಳ ಒಂದು ನೇಮಕಾತಿಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಅಧ್ಯಕ್ಷ ಆಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಅವರು. ಇವರ ಒಂದು ನಿರ್ಧಾರಕ್ಕೆ ಅವರ ಮಂಡಳಿಯಲ್ಲಿಯೇ ಸಾಕಷ್ಟು ಜನರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಯಾವತ್ತೂ ಕೂಡ ಹಿಂಗಾಗಿರಲಿಲ್ಲ. ಇತಿಹಾಸವನ್ನು ತೆಗೆದು ನೋಡ್ರಿ ನೀವು, ಹೆಂಗಾಗಿದೆ ಇಲ್ಲಿ. ಈ ರೀತಿಯಾಗಿ ಏನಾದರೂ ಯಾವತ್ತಾದ್ರೂ ತೆಗೆದುಕೊಂಡಿದ್ದಾರೆ ಟೆಂಡರ್ಗಳನ್ನು ಕರೆದು ಪ್ರೈವೇಟಾಗಿ ಇಂಜಿನಿಯರ್ಗಳನ್ನು ತೆಗೆದುಕೊಳ್ತೀವಿ, ನಾವು ಕೆಲಸಕ್ಕೆ ತಗೊಳ್ತೀವಿ ಅಂತಂದರೆ ಇದು ಹೆಂಗೆ? ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಜಿನಿಯರ್ಗಳನ್ನು. ಏನಾದರೂ ಕೊರತೆ ಇದ್ದರೆ ನೀವು ಬೇರೆ ರೀತಿಯಾಗಿ ತಗೊಳ್ಳಿ, ಈ ರೀತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಕೊರತೆ ಇದೆ,
ಅದಕ್ಕೆ ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಮಂಡಳಿ ಹೇಳ್ತಾ ಇದೆ, ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇರಬಹುದು, ಆದರೆ ನೀವು ಈ ರೀತಿಯಾಗಿ ಟೆಂಡರ್ ಕರೆದಿರೋದು ನಿಜಕ್ಕೂ ಕೂಡ ಸರಿಯಲ್ಲ. ಇದರಲ್ಲಿ ಏನೋ ಒಂದು ಅಕ್ರಮ ಇದ್ದಂತೆ ಕಾಣ್ತಾ ಇದೆ. ಇಲಾಖೆಯಲ್ಲಿ ಒಂದು ಲೋಪದೋಷಗಳಿದೆ. ಹೀಗಾಗಿ ಇವರು ಈ ರೀತಿಯಾದಂತಹ ಒಂದು ವಾಮ ಮಾರ್ಗವನ್ನು, ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಒಂದು ಒತ್ತಡ ಬರ್ತಾ ಇದೆ. ಯಾವ ಆಧಾರದ ಮೇಲೆ ಇವರು ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಜಲಮಂಡಳಿಯ ಒಂದು ವಾಮ ಮಾರ್ಗದಲ್ಲಿ ಏನೋ ಒಂದು ಅಕ್ರಮ ಆಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅಕ್ರಮ ಆಗ್ತಾ ಇರೋದನ್ನು ತರಬೇಕು. ಈ ಒಂದು ಕರ್ಮಕಾಂಡ ಏನಿದೆ ಇದನ್ನು ನಿಲ್ಲಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು, ಕರ್ನಾಟಕ ಸರ್ಕಾರ ಎಲ್ಲರೂ ಕೂಡ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಒಂದು ಜಲಮಂಡಳಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ನಡೆಸೋಕೆ ಪ್ಲಾನ್ ಮಾಡಿದೆ, ಟೆಂಡರ್ ಕರೆದಿರುವಂತಹ ಮೂಲಕ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.